ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಗಗನಚುಕ್ಕಿ ಜಲಪಾತಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಕಾವೇರಿ ನದಿಯಲ್ಲಿ ಹರಿವು ಹೆಚ್ಚಾಗಿರುವುದರಿಂದ ಜಲಪಾತ ಮೈದುಂಬಿ ರಭಸದಿಂದ ಧುಮ್ಮಿಕ್ಕುತ್ತಿದೆ. ಈ ದೃಶ್ಯ ನೋಡುಗರ ಮನಸೂರೆಗೊಳ್ಳುತ್ತಿದೆ. ಸುಮಾರು 90 ಮೀಟರ್ ಎತ್ತರದಿಂದ ಆಳವಾದ ಕಂದಕಕ್ಕೆ ರಭಸವಾಗಿ ಧುಮುಕುವ ಕಾವೇರಿಯ ಈ ರಮಣೀಯ ದೃಶ್ಯವು ಪ್ರವಾಸಿಗರನ್ನು ವಿಶೇಷವಾಗಿ ಆಕರ್ಷಿಸುತ್ತಿದೆ. ಪ್ರವಾಸಿಗರು ಸುರಕ್ಷಿತವಾಗಿ ಜಲಪಾತ ವೀಕ್ಷಿಸಲು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ವೀಕ್ಷಣಾ ಗೋಪುರ ನಿರ್ಮಿಸಿದೆ. ದೂರದರ್ಶನದೊಂದಿಗೆ ಪ್ರವಾಸಿಗ ಸುಬ್ರಹ್ಮಣ್ಯ ಇಲ್ಲಿನ ಹಸಿರು ಪರಿಸರ ಹಾಗೂ ಧುಮ್ಮುಕ್ಕುವ ಜಲಪಾತದ ನೈಸರ್ಗಿಕ ಸೌಂದರ್ಯ ಮನಸ್ಸಿಗೆ ಪ್ರಶಾಂತತೆ ನೀಡುತ್ತದೆ ಎಂದರು. ಲೈಕ್ ಪಿಲ್ಲರ್ಸ್ ಹಾಕಿ ಒಂದು ಗ್ಲಾಸ್ ರೂಮ್ ದೊಡ್ಡ ಥರ ಮಾಡಿ ಅದಕ್ಕೆ ಚಾರ್ಜ್ ಮಾಡಲಿ, ಅಲ್ಲಿಂದ ವ್ಯೂ ತಗೊಳ್ದ್ರೆ ಇನ್ನೂ ಅನ್ನಷ್ಟು ಟೂರಿಸಮ್ ಇಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ನನಗನ್ಸುತ್ತೆ. ಖುಷಿ ಆಗುತ್ತೆ ಆವಾಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ. ಮತ್ತೋರ್ವ ಪ್ರವಾಸಿಗ ಕರೀಂ ಆಹ್ಲಾದಕರ ವಾತಾವರಣ ಮನಸ್ಸಿಗೆ ಮುದ ನೀಡಿದೆ ಎಂದು ತಿಳಿಸಿದರು. ಜೊತೆಗೆ ಒಂದು ಹಾಲಿಡೇ ಟ್ರಿಪ್ ಥರ ಒಂದಿನ ಹಾಲಿಡೇ ಬೇಕಂದರೆ ಇಲ್ಲಿ ಬಂದುಬಿಟ್ಟು ಫಾಲ್ಸ್ ನಾವು ಸ್ವಲ್ಪ ಚೆನ್ನಾಗಿದ್ದಾವೆ, ತುಂಬ ಆಹ್ಲಾದಕರ ಇದೆ, ತುಂಬ ಒಳ್ಳೆಯ ಫೀಲಿಂಗ್ ಬರ್ತಾ ಇದೆ ಫಾಲ್ಸ್ನ ನೋಡಿ. ಪ್ರವಾಸಿಗ ಬಾಲರಾಜ್ ಗಗನಚುಕ್ಕಿ ಜಲಪಾತಕ್ಕೆ ಕುಟುಂಬದೊಂದಿಗೆ ಭೇಟಿ ನೀಡಿರುವುದು ಖುಷಿ ತಂದಿದೆ ಎಂದು ಹೇಳಿದರು. ಲೈಫಲ್ಲಿ ಈಗ ಬಂದಿರೋದು ನಾನು ಸ್ಕೂಲಲ್ಲಿ ಬಂದಿದ್ದು, ನಾನು ಈಗ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಈಗ ಚೆನ್ನಾಗಿದೆ ಮೇಡಮ್, ಎಲ್ಲ ವೆದರ್ ಜಾಗ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ. ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಕರ್ನಾಟಕ ಸರ್ಕಾರ, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಇದ್ರ ಮುಖಾಂತರ ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ. ರಾಜು ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಈ ಜಲಪಾತದ ಬಗ್ಗೆ ಮಾಹಿತಿ ತಿಳಿದಿರಲಿಲ್ಲ. ಇಂದು ಮೊದಲ ಬಾರಿಗೆ ಭೇಟಿ ನೀಡಿ ಪ್ರಕೃತಿಯ ಸೊಬಗನ್ನು ಕಂಡು ಮೂಕ ವಿಸ್ಮಿತನಾಗಿದ್ದೇನೆ ಎಂದರು. ದಾರಿಯಲ್ಲಿ ಹೇಳಿದ್ರು ನಮ್ಮ ಮಗ, ನಿಜವಾಗ್ಲೂ ಭಾಳ ಹೆಮ್ಮೆ ಆಗಿದೆ ನನಗೆ. ಎಲ್ಲ ಕಡೆಗೆ ಓಡಾಡಿದ್ದೀನಿ, ಆದರೆ ಇಲ್ಲಿ ನಾನು ಬಂದಿಲ್ಲ ನೋಡು. ನನ್ನ ಕೊರತೆ ಎಲ್ಲಿದೆ ನೋಡಿದ್ರೆ ಭಾಳ ತಪ್ಪಾಗಿದೆ. ನೆಕ್ಸ್ಟ್ ಈ ಥರ ಇಲ್ಲ, ಇನ್ನಷ್ಟು ನಾನು ಫ್ಯಾಮಿಲಿ ಸಮಯ ಮತ್ತೆ ಬರ್ತೀನಿ. ಚನ್ನರಾಜ್ ಕರ್ನಾಟಕ ಮಾತ್ರವಲ್ಲದೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ಇತರ ರಾಜ್ಯಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಶಾಸಕರಿಗೆ ಇದು ಮಾಡ್ಕೊಡ್ತೀನಿ, ಬಟ್ ಈ ಜನ ಕ್ರೌಡು ಇದೇ ಥರ ಉಳಿಸ್ಕೊಂಡು ಪ್ರವಾಸೋದ್ಯಮ ಇಲಾಖೆಯು ಚೆನ್ನಾಗಿ ಹೆಸರು ಮಾಡಲಿ. ಅದು ಹೆಮ್ಮೆ ಅಂದರೆ ಏನಪ್ಪ ಅಂದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಇರೋದು ನಮ್ಗೆ ಇನ್ನೂ ತುಂಬ ಹೆಮ್ಮೆ, ನಮಗೆ ಗೌರವ ಹೆಮ್ಮೆ ತಂದು ಕೊಟ್ಟಿದೆ.